ನಮಸ್ಕಾರ. ಇವತ್ತಿನ ವಿಡಿಯೋ ಕಳೆದ 2 ದಿನಗಳಿಂದ ನಿಫ್ಟಿಯಲ್ಲಿ ಚೇತರಿಕೆ ಕ್ವಶನ್ ಮಾರ್ಕ್ ಮತ್ತು ಆಶ್ಚರ್ಯಕಾಮ ಟುಗೆದರ್ 5 ಕಾರಣಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ 2 ದಿನಗಳಿಂದ ನಿಫ್ಟಿಯಲ್ಲಿ ಭಾರಿ ಚೇತರಿಕೆ ಅಂತ ಹೇಳ್ತಾ ಇಲ್ಲ, ಕೇವಲ ಚೇತರಿಕೆ ಅಂತ ಹೇಳ್ತಾರೆ. ಈ ರೀತಿ ನಿಫ್ಟಿ ಇಷ್ಟು ಕೆಳಗೆ ಹೋದ ಸಂದರ್ಭದಲ್ಲಿ ಮೇಲಕ್ಕೆ ಹೋದಾಗ ಜನರಿಗೆ ಒಂದು ಸಂದೇಹ ಬರುತ್ತೆ, ಸಂಶಯ ಬರುತ್ತೆ, ಡೌಟ್ ಬರುತ್ತೆ. ಇನ್ನೇನು ನಿಫ್ಟಿ ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಯ್ತಾ? ಷೇರುಗಳನ್ನು ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ಈಗ ನಾವು ಖರೀದಿ ಮಾಡಬಹುದೇ? ಇತ್ಯಾದಿ ಇತ್ಯಾದಿ. ಅದಕ್ಕೋಸ್ಕರ ಏನು ಕಾರಣದಿಂದ ನಿಫ್ಟಿ ಮೇಲಕ್ಕೆ ಹೋಗ್ತಾ ಇದೆ ಅದನ್ನು ನಿಮಗೆ ಹೊಳ್ಳಿಕ್ಕೋಸ್ಕರ ಈ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಕಳೆದ 2 ದಿನದಿಂದ ನಿಫ್ಟಿಯಲ್ಲಿ ಒಂದು ಸಣ್ಣ ರ್ಯಾಲಿ ಕಂಡು ಬಂದಿದೆ. ನಿಫ್ಟಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ ಎಲ್ಲವೂ ಕೂಡ 1.5 ಇಂದ 3% ಮೇಲಕ್ಕೆ ಹೋಗಿದೆ. ಮಾರುಕಟ್ಟೆ 4 ವಾರದ ಹೈಯೆಸ್ಟ್ ಲೆವೆಲ್ ಇದೆ. ಮತ್ತೆ ಇನ್ವೆಸ್ಟರ್ಸಿಗೆ ಒಂದಷ್ಟು ಸಂತೋಷ, ಯಾಕಂದ್ರೆ ಬಹಳ ದಿನಗಳಿಂದ ನೆಗೆಟಿವ್ ಆಗಿ ಕ್ಲೋಸ್ ಆಗ್ತಾ ಇತ್ತು. ನಿಫ್ಟಿ ಮೇಲಕ್ಕೆ ಹೋಗ್ಲಿಕ್ಕೆ ಕಾರಣಗಳು: ಮೊದಲನೇದು ಗ್ಲೋಬಲ್ ಮಾರ್ಕೆಟ್ ಕ್ಯೂಸ್. US, ಯುರೋಪಿಯನ್, ಏಷ್ಯನ್ ಮಾರ್ಕೆಟ್ಸ್ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ಕಳೆದ 2 ದಿನದಲ್ಲಿ. ಹಾಗೆಯೇ ನಮ್ಮ ನಿಫ್ಟಿಯು ಕೂಡ ಒಂದಷ್ಟು ರ್ಯಾಲಿಯನ್ನು ಕಂಡಿದೆ. ಅಂದರೆ ಅಮೆರಿಕದಲ್ಲಿ ಅದೇನು ಟ್ಯಾರಿಫ್ ಅಂತ ಹೇಳ್ತಿದ್ರು, ಅದರದ್ದು ಒಂದಷ್ಟು ಭಯ ಕಡಿಮೆಯಾದಂತಹ ಒಂದು ಸನ್ನಿವೇಶ ಕಂಡುಬರ್ತಾ ಇದೆ. ಎರಡನೆಯ ಕಾರಣ ಇಂಪ್ರೂವ್ಡ್ ಇಕನಾಮಿಕ್ ಪ್ಯಾರಾಮೀಟರ್ಸ್. Recently, inflation figures, February retail inflation 3.6% ಇತ್ತು, ಅದು 7 ತಿಂಗಳ ಲೋಯೆಸ್ಟ್. GDP ಗ್ರೋತ್ ಅಕ್ಟೋಬರ್ ಡಿಸೆಂಬರ್ 2024 ಅಲ್ಲಿ 6.2% ಇತ್ತು, ಕಂಪೇರ್ಡ್ ಟು 5.4% ಜುಲೈ ಸೆಪ್ಟೆಂಬರ್ 2024. ಜನವರಿಯಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್ 5.1% ತಲುಪಿದೆ. ಹಿಂದಿನ ದಿನಗಳಲ್ಲಿ ಡಿಸೆಂಬರ್ 2024 ಅಲ್ಲಿ 3.5% ಇತ್ತು. ಇಂಡಿಯಾದ ಟ್ರೇಡ್ ಡಿಫಿಸಿಟ್ ಏನಿದೆ ಅದು 3.5 ಇಯರ್ಸ್ ಲೋ ತಲುಪಿದೆ. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ 13.1% ಮೇಲಕ್ಕೆ ಹೋಗಿ ಅಂದಾಜು 21.27 ಲ್ಯಾಕ್ ಕ್ರೋರ್ ತಲುಪಿದೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ. ಗವರ್ಮೆಂಟ್ ಬಜೆಟ್ ಮಾಡಿದ್ದಾರೆ 22.07 ಲ್ಯಾಕ್ ಕ್ರೋರ್ ತಲುಪೋದು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇಂದ. ಇದರಿಂದಾಗಿ ಇಕಾನಮಿ ಸ್ಲೋ ಆಗಿ ಗ್ರಾಜುವಲ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಕಾದು ನೋಡಬೇಕು ಜನವರಿ ಮಾರ್ಚ್ 2025 ಕ್ವಾರ್ಟರ್ಲಿ GDP ಹೇಗಿರುತ್ತೆ. ನಮ್ಮ ಮಾರುಕಟ್ಟೆಯಲ್ಲಿ ಒಂದು ಸಣ್ಣ ರ್ಯಾಲಿ ಕಾಣಲಿಕ್ಕೆ ಮೂರನೆಯ ಕಾರಣ ಸ್ಟ್ರಾಂಗರ್ ರುಪಿ ಒಂದಷ್ಟು ಅಪ್ರಿಸಿಯೇಷನ್ ಕಂಡಿದೆ. ಸದ್ಯದ ಮಟ್ಟಿಗೆ 86.66 ರುಪೀಸ್ ಇದೆ ಒಂದು ಡಾಲರಿಗೆ. ಅದು ಕೆಲವು ದಿನಗಳ ಕೆಳಗೆ 87.47 ಇತ್ತು, 2-3 ವಾರ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ರುಪಿ ಏನಾದರೂ ಅಪ್ರಿಷಿಯೇಟ್ ಆಯಿತು ಅಂತಂದ್ರೆ ಒಂದಷ್ಟು FIಗಳು ಭಾರತಕ್ಕೆ ರೀ ಎಂಟ್ರಿ ಕೊಡ್ಬೋದು. ನಾಲ್ಕನೆಯ ಕಾರಣ ಚೈನಾ ಸ್ಟಿಮ್ಯುಲಸ್ ಮೆಷರ್ಸ್. ಚೈನಾದವರು ಒಂದಷ್ಟು ಸ್ಟಿಮ್ಯುಲಸ್ ಮೆಷರ್ಸ್ ಅನ್ನು ಅವರ ಕನ್ಸಂಪ್ಷನ್ ಮಾರ್ಕೆಟ್ ಅಲ್ಲಿ ಹಾಕಿದ್ದಾರೆ. ರಿಟೇಲ್ ಸೇಲ್ಸ್, ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್ ಗ್ರೋತ್ ಸ್ಟ್ರಾಂಗರ್ ದೆನ್ ಎಕ್ಸ್ಪೆಕ್ಟೆಡ್. ಶೇರ್ಸ್ ಆಫ್ ಡೊಮೆಸ್ಟಿಕ್ ಮೆಟಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಒಂದಷ್ಟು ಗ್ರೋತ್ ಅನ್ನು ಕಂಡಿದ್ದಾವೆ, ಯಾಕಂದ್ರೆ ಇನ್ಕ್ರೀಸ್ ಡಿಮಾಂಡ್ ಇನ್ ಚೈನಾ. ಐದನೆಯ ಕಾರಣ ಅಪ್ ಟ್ರೆಂಡ್ ಫ್ರಮ್ ಓವರ್ ಸೋಲ್ಡ್ ಝೋನ್. RSI ಪ್ರಕಾರ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಶೇರು ಇಂಡೆಕ್ಸ್ 30ಕ್ಕಿಂತ ಕೆಳಗೆ ಬಂದ್ರೆ ಓವರ್ ಸೋಲ್ಡ್. ಫಸ್ಟ್ ವೀಕ್ ಆಫ್ ಮಾರ್ಚ್ ಅಲ್ಲಿ ನಿಫ್ಟಿ ಓವರ್ ಸೋಲ್ಡ್ ಝೋನ್ ತಲುಪಿತ್ತು, 22 ಪಾಯಿಂಟಿಗೆ ಬಂದಿತ್ತು 4ನೇ ತಾರೀಕು ಮಾರ್ಚು. ಮತ್ತೆ ಆವಾಗ ಇಂಡೆಕ್ಸ್ 22,080 ಇತ್ತು. ಈಗ ಇಂಡೆಕ್ಸ್ ರಿಕವರಿ ಆಗಿದೆ 22,800ಕ್ಕೆ. RSI 52ಕ್ಕೆ ಹೋಗಿದೆ. ಮತ್ತೆ ಒಂದಷ್ಟು ರೆಸಿಸ್ಟೆನ್ಸ್ ಅನ್ನ ಅದು ಅನುಭವಿಸಬಹುದು 23,000 ಲೆವೆಲ್ ಅಲ್ಲಿ. ಈಗ ಒಂದು ಅನೌನ್ಸ್ಮೆಂಟ್ ನಮ್ಮ ಆನ್ಲೈನ್ ವರ್ಕ್ಶಾಪ್ನ ಬಗೆಗೆ. ವಿಷಯ ಕ್ರಿಯೇಟಿಂಗ್ ವೆಲ್ತ್ ಫ್ರಮ್ ಮ್ಯೂಚುವಲ್ ಫಂಡ್ಸ್. ಭಾನುವಾರ 23ನೇ ತಾರೀಕು ಮಾರ್ಚು 3 ಗಂಟೆಯಿಂದ 7 ಗಂಟೆ. ಇದು 4 ಗಂಟೆಯ ವರ್ಕ್ಶಾಪ್. ಕೋರ್ಸ್ ಫೀ 499 ಇದ್ದದನ್ನ ನಾವು ಬೇಕಂತ 299 ಮಾಡಿದ್ದೇವೆ. ಮೊದಲ 30 ಪಾರ್ಟಿಸಿಪೆಂಟ್ಸಿಗೆ ಮತ್ತೆ ಕೇವಲ 70 ಜನರು ಮಾತ್ರ ಈ ಪರ್ಟಿಕ್ಯುಲರ್ ವರ್ಕ್ಶಾಪ್ ಅಲ್ಲಿ ಭಾಗಿಯಾಗಬಹುದು. ಈ ವರ್ಕ್ಶಾಪ್ ಅಲ್ಲಿ ಏನನ್ನು ಕಲಿತೇವೆ: ಬೇಸಿಕ್ಸ್ ಅಂಡ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಮತ್ತು ಹೌ ಟು ಡೂ ಆನ್ಲೈನ್ ರಿಸರ್ಚ್ ಅಬೌಟ್ ಮ್ಯೂಚುವಲ್ ಫಂಡ್ಸ್ ಥ್ರೂ ವೆಬ್ಸೈಟ್.
ಇದೀಗ ಮಾರುಕಟ್ಟೆ ತುಂಬಾ ಕೆಳಗೆ ಬಿದ್ದರಿಂದ ಮ್ಯೂಚುವಲ್ ಫಂಡ್ಗಳನ್ನು ಕೊಳ್ಳಿಕ್ಕೆ ಒಂದು ಒಳ್ಳೆಯ ಕಾಲ. ಫಾರ್ ಹೂಮ್ ಇಸ್ ದಿಸ್ ವರ್ಕ್ಶಾಪ್? ಫಾರ್ ಪೀಪಲ್ ಹೂ ವಾಂಟ್ ಟು ಲರ್ನ್ ಅಬೌಟ್ ಮ್ಯೂಚುವಲ್ ಫಂಡ್ಸ್. ಎರಡನೇದು, ನನ್ನ ಹತ್ರ ಆಗಲೇ ಷೇರುಗಳಿದ್ದಾವೆ, ಈಗ ನಾನೊಂದಷ್ಟು ಡೈವರ್ಸಿಫಿಕೇಶನ್ ಮಾಡಬೇಕು. ನಿಮಗೆ ಈ ವರ್ಕ್ಶಾಪಿನ ಬಗೆಗೆ ಜಾಸ್ತಿ ಡೀಟೇಲ್ಸ್ ಬೇಕು ಮತ್ತು ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂಥ ಲಿಂಕಿನ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ನೊಂದು ಅನೌನ್ಸ್ಮೆಂಟ್. ಇದೀಗ ಮಾರುಕಟ್ಟೆಯಲ್ಲಿ ಹಣವನ್ನು ಬಿಡಲು ಸಕಾಲವೇ ಒಂದು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ರಾತ್ರಿ ಯೂಟ್ಯೂಬ್ ಲೈವ್ನಲ್ಲಿ 9:15 ಇವತ್ತು ಮಂಗಳವಾರ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ನಲ್ಲಿ ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಮಾರುಕಟ್ಟೆಯನ್ನು ನೀವು ಗಮನಿಸುತ್ತಾ ಇದ್ದೀರಿ. 22,000 ಒಂದು ಬಾಟಮ್ ಆಗಿ ನಿಮಗೆ ಕಾಣ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.